ಪ್ರೀತಿ ತೋರಿಸ್ತಾ ಇದ್ದೀರಾ, ನಂಗೆ ಮಾತೇ ಬರ್ತಾ ಇಲ್ಲ. ಎಲ್ಲರೂ ಹೇಗಿದ್ದೀರಾ? ಮೂವಿ ಇಷ್ಟ ಆಗಿದೆ ಅನ್ಕೊಂತೀನಿ, ಚೆನ್ನಾಗಿದೆ. ದರ್ಶನ್ ಅವ್ರು ಹೆಂಗ್ ಮಾಡಿದ್ದಾರೆ ಮೂವಿ? ಅವ್ರನ್ನ ನೋಡಿ ನಿಮ್ಗೆಲ್ಲ ಎಷ್ಟು ಖುಷಿ ಆಯ್ತು? ನಂಗೂ ಅಷ್ಟೇ ಖುಷಿ ಆಯ್ತು. ಮೂವಿ ನೋಡಿ ಖುಷಿ ಪಟ್ಟಿದ್ದೀರಾ ಅನ್ಕೊಂತೀನಿ. ನೀವೇ ಅಲ್ಲ, ನಿಮ್ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರೂ ಕರ್ಕೊಂಬಂದು ಮೂವಿ ನೋಡಿ. ಆಮೇಲೆ ಥಿಯೇಟರ್ಗೆ ಬಂದು ನೋಡ್ಬೇಕು. ಪೈರಸಿನ ಎಂಟರ್ಟೈನ್ ಮಾಡಬೇಡಿ ಪ್ಲೀಸ್. ಹಾಗೆ ನಿಮ್ ಪ್ರೀತಿ ಆಮೇಲೆ ಬೆಂಬಲ ಎಲ್ಲ ಕನ್ನಡ ಚಿತ್ರಗಳಿಗೂ ಇರಲಿ. ನಮ್ಮ ಚಿತ್ರದ ಮೇಲೆ ಸ್ವಲ್ಪ ಜಾಸ್ತಿ ತೋರಿಸಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಈಗ ರಚನಾ ಅವರು ಕೊಡ್ತೀನಿ, ಮಾತಾಡ್ತಾರೆ. ನಮಸ್ಕಾರ ಗೌಡ್ರೆ. ನಿಮ್ ಕೂಗು ಎಲ್ಲಿ ಕೇಳಿಸ್ಬೇಕು ಅಂದ್ರೆ ನಮ್ ಬಾಸ್ ಹೃದಯಕ್ಕೆ ಮುಟ್ಬೇಕು. ಇವತ್ತು ಸೌಟು ನಮ್ಮನ್ನ ಕೊಡಕ್ ನಿಂತ ಕಣ್ಣನ್ನು ಕಮ್ಮಿ. ಗೌಡ್ರೆ, ನಿಮ್ ಕೂಗು ನಮ್ ಬಾಸ್ ಹೃದಯ ಖಂಡಿತ ಮುಟ್ಟಿರುತ್ತೆ. ನಮ್ಗೆಲ್ಲ ಭಯ ಬೇಡ, ನಮ್ಮ ಬದುಕೆ ಜೊತೆಲಿದ್ದಾರೆ. ಸಿನಿಮಾ ಎತ್ಕೊಂಡು ಹೋಗಕ್ ನೀವಿದ್ದೀರಾ. 100% ನಾವು ಕೇಳೋದು ಬಂದೇ ಬರುತ್ತೆ. ನಮ್ಮ ಮಾಸ್ ಕಡೆಯಿಂದ ಎಲ್ಲೂ ದಾವಣಗೆರೆ. ಥ್ಯಾಂಕ್ ಯು ಅಣ್ಣ, ನಿಮ್ಮೆಲ್ಲರೂ ಸಪೋರ್ಟು, ನಿಮ್ಮೆಲ್ಲರೂ ಸಹಕಾರ. ಥ್ಯಾಂಕ್ ಯು, ಲವ್ ಯು ಸೋ ಮಚ್. ಇಲ್ಲದೆ ಇದ್ದಾಗ ಅವ್ರ ಬಗ್ಗೆ ಹಾಗೆ ಅವ್ರ ಫ್ಯಾನ್ಸ್ ಬಗ್ಗೆ ವೇದಿಕೆ ಮೇಲೆ ಹೋಗೋದು, ನಿಂತ್ಕೊಂಡು ಮಾತಾಡೋದು, ಚಾನೆಲ್ ಮೀಡಿಯಲ್ಲಿ ಕೂತ್ಕೊಂಡು ಮಾತಾಡೋದು, ಹೊರಗೆ ಕೂತ್ಕೊಂಡು ಮಾತಾಡೋದು ಎಲ್ಲ ಮಾಡ್ತಿದ್ದಾರೆ. ಅದೇ ಜನಗಳು ದರ್ಶನ್ ಅವ್ರು ಇದ್ದಾಗ ಅವ್ರು ಬೆಂಗಳೂರಲ್ಲಿ ಇರ್ತಾರ ಇಲ್ವಾ ಅಂತಾನೆ ಗೊತ್ತಾಗಲ್ಲ, ಎಲ್ಲಿ ಮಾಯ ಆಗ್ತಾರೆ ಅಂತಾನೂ ಗೊತ್ತಾಗಲ್ಲ. ಇಟ್ಕೋಬಾರ್ದು. ದರ್ಶನ್ ಅವ್ರು ಹೇಳಿರೋ ಹಾಗೆ ಯಾರು ಏನೇ ಮಾತಾಡಿದ್ರು ನಾವು ನೊಂದ್ಕೊಳ್ಳಲ್ಲ, ಕೋಪ ಮಾಡ್ಕೊಳ್ಳಲ್ಲ. ಇಂಪಾರ್ಟೆಂಟ್ ನಿಮ್ಮ ಪ್ರೀತಿ ಹಾಗೂ ಬೆಂಬಲ ಮಾತ್ರ. ಸೊ ನೀವುಗಳು ಹಾಗೆ ಬೇಜಾರು ಮಾಡ್ಕೋಬೇಡಿ, ಕೋಪ ಮಾಡ್ಕೋಬೇಡಿ. ನಮ್ಮೆಲ್ಲರ ಪ್ರೀತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.